ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರು, ನಾನು ತುಂಬ ಜನ ಸ್ಪರ್ಧಾರ್ಥಿಗಳು KPSC KS ಎಕ್ಸಾಮ್ ಅನ್ನು ಬರಿತಾ ಇದ್ದೀರಾ. ತುಂಬ ಜನ ಸ್ನೇಹಿತರು, ತುಂಬ ಜನ ಆಕಾಂಕ್ಷಿಗಳು KAS ಎಕ್ಸಾಮ್ ಅನ್ನು ಬರಿತಾ ಇದ್ದೀರಾ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈಗಾಗಲೇ 2 ಕ್ವಶನ್ ಪೇಪರ್ ಅಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಉಳಿದಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಕೂಡ ನಾನು ಅವುಗಳನ್ನು ಸಾಲ್ವ್ ಮಾಡಿಕೊಡ್ತೀನಿ. ಈ ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ತುಂಬಾ ಕ್ವಶನ್ಗಳು ಯಾವ ಟಾಪಿಕ್ ಮೇಲೆ ಬರ್ತಾ ಇದಾವೆ ಅಂತ ಹೇಳಿದ್ರೆ, ಡಾಟಾ ಇಂಟರ್ಪ್ರಿಟೇಷನ್ ಮೇಲೇನೆ ಕ್ವಶನ್ಗಳು ಬರ್ತವೆ. ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ತುಂಬಾ ವಿಧದ ಕ್ವಶನ್ಗಳು ಇದಾವೆ. ಅದು ಬಾರ್ ಗ್ರಾಫು, ಲೈನ್ ಗ್ರಾಫು, ಆಮೇಲೆ ಟೇಬಲ್ಲು, ಪೇ ಚಾರ್ಟು, ಇವೆಲ್ಲವೂ ಇರ್ತವೆ. ನಾನು 2015 ಕ್ವಶನ್ ಪೇಪರ್ ರೀಸೆಂಟ್ ಆಗಿ ಮೊನ್ನೆ ಬಿಡಿಸಿದಾಗ ಈ 4 ಟೈಪ್ಸ್ ಇದಾವೆ. ಎಲ್ಲ ನೋಡಿದ್ರೆ 9 ಕ್ವಶನ್ಗಳು ಇದಾವೆ. ಒಂದು ಟೈಪ್ ಕ್ವಶನ್ಗಳಲ್ಲಿ 2 ಇರ್ತವೆ. ಒಂದು ಲೈನ್ ಗ್ರಾಫ್ ಕೊಟ್ಟರೆ ಅದರಲ್ಲಿ 2 ಕ್ವಶನ್, ಒಂದು ಪೇ ಚಾರ್ಟ್ ಕೊಟ್ಟರೆ ಅದರಲ್ಲಿ 2 ಕ್ವಶನ್, ಒಂದು ಬಾರ್ ಗ್ರಾಫ್ ಕೊಟ್ಟರೆ ಅದರಲ್ಲಿ 2 ಕ್ವಶನ್, ಈ ರೀತಿಯಾಗಿರ್ತವೆ. ಅದಕ್ಕೋಸ್ಕರ ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ತಯಾರಿಗೆ ಅನುಕೂಲಕ್ಕಾಗಿ ಇವತ್ತು ನಾನು ಮತ್ತೊಂದು ಅದೇ ರೀತಿಯಾಗಿರ್ತಕ್ಕಂಥ ಒಂದು ಲೈನ್ ಗ್ರಾಫ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ. ಅಲ್ಲಿ 5 ಕ್ವಶನ್ಗಳು, ತುಂಬ ಪ್ರಮುಖವಾಗಿರ್ತಕ್ಕಂಥ 5 ಕ್ವಶನ್ಗಳನ್ನು ನಿಮಗೆ ಸುಲಭವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಲೈನ್ ಗ್ರಾಫ್ ಅನ್ನು ಪ್ರಾರಂಭ ಮಾಡೋಣ. ಈ ಕೆಳಗಿನ ಗ್ರಾಫ್ ಅನ್ನ ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ ಗ್ರಾಫ್ ಕಾಣ್ತಾ ಇದೆ, ಲೈನ್ ಗ್ರಾಫ್ ಕಾಣ್ತಾ ಇದೆ. ಆ ಲೈನ್ ಗ್ರಾಫ್ ಅನ್ನ ಕುಲಂಕುಷವಾಗಿ ಅಧ್ಯಯನ ಮಾಡಿ ಅವರು ಕೇಳಿರ್ತಕ್ಕಂಥ 5 ಕ್ವಶನ್ಗಳಿಗೆ ನಾವು ಉತ್ತರ ನೀಡಬೇಕು. ಹಾಗಾದ್ರೆ ಏನದ ಲೈನ್ ಗ್ರಾಫ್ ಅಲ್ಲಿ ನೋಡ್ರಿ, ಇದು ವರ್ಷಗಳಲ್ಲಿದೆ. ಕೆಳಗಡೆ ವರ್ಷಗಳಿಗೆ ಕೊಟ್ಟಿದ್ದಾರೆ. 1993, 94, 95, 96, 96 ವರ್ಷಗಳಲ್ಲಿದೆ. ನೆಕ್ಸ್ಟ್ ರಫ್ತು ಕೋಟಿ ರೂಪಾಯಿಗಳಲ್ಲಿ, ಈ ಕಡೆ ರೂಪಾಯಿಗಳಲ್ಲಿ 10, 20, 30 ಇವೆಲ್ಲ ಕೋಟಿ ರೂಪಾಯಿಗಳಲ್ಲಿ ರಫ್ತದ. ಎಸ್, ಅದನ್ನೇ ನಾನು ಇಲ್ಲಿ ಒಂದು ಟೇಬಲ್ ರೂಪದಲ್ಲಿ ಬರ್ಕೊಂಡಿದ್ದೀನಿ. ಏನೇನದ ನೋಡ್ರಿ, ಎಕ್ಸ್ ಕಂಪನಿ ನೋಡ್ರಿ, 3 ಕಂಪನಿ, 3 ಲೈನ್ ಕಾಣ್ತಾ ಇದಾವೆ ಇಲ್ಲಿ. ಅಲ್ಲಿ ನೀಲಿ ರೇಖೆ ಇರ್ತಕ್ಕಂಥದ್ದು, ನೀಲಿ ಲೈನ್ ಇರ್ತಕ್ಕಂಥದ್ದು ಎಕ್ಸ್ ಕಂಪನಿಯನ್ನ ಗುರುತಿಸುತ್ತೆ. ಆಮೇಲೆ ಗ್ರೀನ್ ಲೈನ್ ಇರ್ತಕ್ಕಂಥದ್ದು ಅದು Y ಕಂಪನಿಯನ್ನ ಗುರುತಿಸುತ್ತೆ. ರೆಡ್ ಲೈನ್ ಇರ್ತಕ್ಕಂಥದ್ದು Z ಕಂಪನಿಯನ್ನ ಗುರುತಿಸುತ್ತೆ. ಕ್ಲಿಯರ್ ಇದು? ಎಸ್. ಈಗ ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. 1993ರಲ್ಲಿ ಎಕ್ಸ್ ಕಂಪನಿ 30 ಕೋಟಿ ರಫ್ತದ. ನೋಡ್ರಿ, ಅಲ್ಲಿ ಎಕ್ಸ್ ಕಂಪನಿ 1993ರಲ್ಲಿ ನೀಲಿ ರೇಖೆ ಎಲ್ಲಿಂದ ಸ್ಟಾರ್ಟ್ ಆಗ್ಯದ? 30 ಕೋಟಿ. ಕಡೆ ನೇರ ನೋಡ್ಕೊಳ್ಬೇಕು, ಈ ಕಡೆ ಸೈಡ್ 30 ಕೋಟಿ ಇದೆ ನೋಡ್ರಿ. ಹೌದು ತಾನೆ? 30 ಕೋಟಿಗಿದೆ. ಅದೇ ರೀತಿಯಾಗಿ Y ಕಂಪನಿ 80 ಕೋಟಿ ನೋಡ್ರಿ. Y ಕಂಪನಿ 1993ರಲ್ಲಿ ದೊಡ್ಡದಾದ, ಸ್ವಲ್ಪ ಮೇಲಿದೆ ನೋಡ್ರಿ ಅದು. ಹೌದಾ? ನಿಮಗೆ ಗ್ರಾಫ್ ಅಲ್ಲಿ ಕಾಣಿಸ್ತಾ ಇದೆ. 80 ಕೋಟಿ ರಫ್ತನ್ನ ಮಾಡಲಾಗಿದೆ. Z ಕಂಪನಿ 60 ಕೋಟಿಯನ್ನ ರಫ್ತನ್ನ ಮಾಡಿದ್ದಾರೆ. ಅದೇ ರೀತಿ 94ರಲ್ಲಿ ಇದು 60 ಕೋಟಿ ರಫ್ತು, ಇದು 40 ಕೋಟಿ ರಫ್ತು, ಇದು 90 ಕೋಟಿ ರಫ್ತು. ಗ್ರಾಫ್ ಅಲ್ಲಿ ಇರೋದನ್ನ ನಾ ಇಲ್ಲಿ ಬರ್ಕೊಂಡಿದ್ದೀನಿ. ಹೌದು? ಎಸ್. ನೆಕ್ಸ್ಟ್ 1995ಕ್ಕೆ ಬಂದಾಗ ನೋಡ್ರಿ, ಎಕ್ಸ್ ಕಂಪನಿ 40 ಅದ. ಎಕ್ಸ್ ಕಂಪನಿ ಗ್ರೀನ್ ಕಾಣ್ತಾ ಇದೆನಾ? ಇದು ಎಕ್ಸ್ ಕಂಪನಿ ನೀಲಿದು, ನೀಲಿ 40 ಇದೆ. ಆಮೇಲೆ 60 Y ಕಂಪನಿ, ಆಮೇಲೆ 120 Z ಕಂಪನಿ, ರೆಡ್ ಲೈನ್ 120 ಇದೆ ನೋಡ್ರಿ, ಪೂರ್ತಿ ಟಾಪ್ ಅಲ್ಲದ ಮೇಲೆ. ಹೌದಾ? ಎಸ್. ನೆಕ್ಸ್ಟ್ 96ಕ್ಕೆ ಬಂದಾಗ 70 ಕೋಟಿ ಎಕ್ಸ್ ಕಂಪನಿ, 60 ಕೋಟಿ Y ಕಂಪನಿ, 90 ಕೋಟಿ Z ಕಂಪನಿ. ಕ್ಲಿಯರ್ ಇದು? ಎಸ್. ಅದೇ ರೀತಿಯಾಗಿ 97ಕ್ಕೆ ಬಂದಾಗ 100 ಕೋಟಿ ಅದ. ಯಾವುದು? ಎಕ್ಸ್ ಕಂಪನಿ 100 ಕೋಟಿ ಅದ 97ರಲ್ಲಿ. ನೋಡ್ರಿ, ನೀಲಿ ಲೈನ್ 100 ಕೋಟಿ ಅದ. ನೆಕ್ಸ್ಟ್ 80 ಕೋಟಿ Y ಕಂಪನಿ, Z ಕಂಪನಿ 60 ಕೋಟಿ ಅದ. ನೆಕ್ಸ್ಟ್ 98ರಲ್ಲಿ ಪೂರ್ತಿ ಡೌನ್ ಆಗಿದೆ ನೋಡ್ರಿ. ಅವಾಗ ಎಕ್ಸ್ ಕಂಪನಿ 50ಕ್ಕೆ ಬಂದದ. ಆಮೇಲೆ 100 ಕೋಟಿಗೆ 98ರಲ್ಲಿ ಎಕ್ಸ್ ಕಂಪನಿ 100 ಕೋಟಿ ಅದ, ಮತ್ತೆ 80 ಕೋಟಿ Z ಕಂಪನಿ ಅದ. ಕ್ಲಿಯರ್? ಎಸ್. ನೆಕ್ಸ್ಟ್ 99ರಲ್ಲಿ 120 ಕೋಟಿ ಎಕ್ಸ್ ಕಂಪನಿ, 140 ಕೋಟಿ Y ಕಂಪನಿ, 100 ಕೋಟಿ Z ಕಂಪನಿ ಅದ. ಇದು ಆ ಗ್ರಾಫ್ ಅಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬರ್ಕೊಂಡಿದ್ದೀನಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿವಾಗ. ಈಗ ಇದರ ಆಧಾರದ ಮೇಲೆ ನಾವು ಕ್ವಶನ್ಗಳನ್ನು ಕೇಳಿದ್ರೆ ಆ ಕ್ವಶನ್ಗಳಿಗೆ ಕರೆಕ್ಟ್ ಆಗಿ ಉತ್ತರ ನೀಡಬೇಕು. ಕ್ವಶನ್ ನಂಬರ್ 1 ಬರ್ತಾ ಇದೆ. ಬಗ್ಗೆ ಏನಿದೆ? ಈ ಕೆಳಗಿನ ಯಾವ ಜೋಡಿ ವರ್ಷಗಳಿಗೆ ನೋಡ್ರಿ, ಯಾವ ಜೋಡಿ ವರ್ಷ, ಅಲ್ಲಿ ಜೋಡಿ ವರ್ಷ 4 ಆಯ್ಕೆಗಳಿದ್ದಾವೆ. 1995, 98 ಅಥವಾ 96, 98, 97, 98, 95, 95, 96 ಜೋಡಿ ವರ್ಷಗಳು 4 ಇದಾವೆ ಆಯ್ಕೆಗಳಲ್ಲಿ. ಎಸ್. ಇದರಲ್ಲಿ ಯಾವ ವರ್ಷಗಳಿಗೆ 3 ಕಂಪನಿಗಳಿಂದ ಒಟ್ಟು ರಫ್ತು ಸಮವಾಗುತ್ತದೆ? ನೋಡ್ರಿ,
ಒಟ್ಟು ರಫ್ತು ಮಾಡಿರ್ತಕ್ಕಂಥದ್ದು ಯಾವ ವರ್ಷಗಳಲ್ಲಿ ಸಮಾನವಾಗಿದೆ ಅಂತ ಕ್ವಶನ್ ಕೇಳಿದರೆ, ಅಂದ್ರೆ ಒಟ್ಟು ರಫ್ತು ಟೋಟಲ್ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು ಸೇಮ್ ಇದೆ ಯಾವ ವರ್ಷದಲ್ಲಿ, ಯಾವ 2 ವರ್ಷಗಳಲ್ಲಿ ಅದ ನೋಡ್ರಿ ನಗರ. ಇದು ಟೋಟಲ್ 30 ಕೋಟಿ ರಫ್ತು, 80 ಕೋಟಿ ರಫ್ತು, ಇದು 60 ಕೋಟಿ ರಫ್ತು. ಟೋಟಲ್ ರಫ್ತು ಎಷ್ಟಾಗುತ್ತೆ ನೋಡ್ರಿ ಇವಾಗ. ಅದೇ ರೀತಿಯಾಗಿ ಎಲ್ಲ ವರ್ಷದ ಟೋಟಲ್ ರಫ್ತು ಎಷ್ಟಾಗ್ಯದ, ಎಕ್ಸ್ಪೋರ್ಟ್ ಎಷ್ಟಾಗ್ಯದ ಅದನ್ನ ಬರ್ಕೊಂಡ್ಬಿಡ್ರಿ. ನೋಡ್ರಿ 6, 8, 14, 3, 17 170 ನೋಡ್ರಿ 170 ಕೋಟಿ ರೂಪಾಯಿ ರಫ್ತಾಗ್ಯದ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ 60, 40, 100, 190 ಕೋಟಿ ರಫ್ತಾಗ್ಯದ ನೋಡ್ರಿ. ಇವೆರಡು ಸೇಮ್ ಇಲ್ಲಿಗ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ 100, ಇದೊಂದು 120, 220 ಕೋಟಿ ರಫ್ತಾಗ್ಯದ ನೋಡ್ರಿ. 220 ಕೋಟಿ ರಫ್ತು, ಹೌದು ತಾನೆ, 20 ಕೋಟಿ. ನೆಕ್ಸ್ಟ್ ಇದನ್ನ ಬಿಡ್ತೀನಿ ನಾನು. 180, 180 ಇದೊಂದು 60, 240 ಕೋಟಿ ರಫ್ತಾಗ್ಯದ. ಇಲ್ಲಿ 240 ಕೋಟಿ ರಫ್ತಾಗ್ಯದ. ನೆಕ್ಸ್ಟ್ 150, ಇದೊಂದು 80, 230 ಕೋಟಿ ರೂಪಾಯಿ ರಫ್ತಾಗ್ಯದ, ಹೌದು ತಾನೆ. ಎಸ್ ನೆಕ್ಸ್ಟ್ 100, 200, 300, 41, 20, 60, 360 ಕೋಟಿ ರಫ್ತಾ. ಇದು ಈಗ ಎಲ್ಲವೂ ಬರ್ಕೊಂಡು ಎಲ್ಲವೂ ಬೇರೆ ಬೇರೆ ಅದ. ಎಲ್ಲವೂ ಕೂಡ ಏನದಾವ, ಎಲ್ಲವೂ ನೋಡ್ರಿ 170 ಕೋಟಿ ಅದ 93ರಲ್ಲಿ, 94ರಲ್ಲಿ 190 ಕೋಟಿ, 95ರಲ್ಲಿ 220 ಕೋಟಿ, 96ರಲ್ಲಿ ಈಗ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಇದರಲ್ಲಿ ಯಾವುದಾದ್ರೂ ಒಂದು ಜೊತೆ ಆಗುತ್ತೆ, ಅದಕ್ಕೆ ಜೋಡಿ ಆಗುತ್ತೆ. ಎಸ್ 97ರಲ್ಲಿ 240 ಕೋಟಿ, 98ರಲ್ಲಿ 230 ಕೋಟಿ, 99ರಲ್ಲಿ 360 ಕೋಟಿ. ಎಸ್ ಇದು ನೋಡ್ರಿ ನಗರ ಈಗ. ಎಸ್ 9, 6, 15, 15, 2, 22, 220 ಕೋಟಿ ಆಯ್ತು. ಹಾಗಾದ್ರೆ ಯಾವ 2 ವರ್ಷಗಳು ಸಮವಾಗಿರ್ತಕ್ಕಂಥ ರಫ್ತನ್ನ 1995 220 ಕೋಟಿ, 1996 220 ಕೋಟಿ, ಇವೆರಡು ಸಮವಾಗಿರ್ತಕ್ಕಂಥದ್ದು ಜೋಡಿಯಲ್ಲಿ ಇದೆ ನೋಡ್ರಿ ಅದು. ಎಸ್ 1995 ಮತ್ತು 96, 1995 ಮತ್ತು 96 ನೋಡ್ರಿ. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ಇದನ್ನ ನೋಡ್ಕೊಂಡ ತಕ್ಷಣನೇ ಗೊತ್ತಾಗ್ಬಿಡ್ತು ನಿಮಗೆ ಎಷ್ಟು ಈಸಿ ನೀಡ್ತೀವಿ ನಾವು ಇಲ್ಲಿ ಉತ್ತರಗಳನ್ನ. ಒಂದಾ ನೆಕ್ಸ್ಟ್ PSI ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ. ಲ್ಯಾಂಡ್ ಸರ್ವೆಯಲ್ಲಿ ಆಲ್ಮೋಸ್ಟ್ ಅಲ್ಲೇ ಲ್ಯಾಂಡ್ ಸರ್ವೆದಲ್ಲಿ ರೇಖಾಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾನೆ, ಹೌದು. ಎಸ್ ಕೇಸ್ ಬರ್ತಕ್ಕಂಥ ಸ್ಪರ್ಧಾರ್ಥಿಗಳು ಮುಖ್ಯವಾಗಿ ನೀವು ದತ್ತಾಂಶ ವಿವರಣೆ ಮಾಡ್ತಕ್ಕಂಥ ಕ್ವಶನ್ಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಡಾಟಾ ಇಂಟರ್ಪ್ರಿಟೇಷನ್ ಅವು ಎಷ್ಟು ಟೈಪ್ಸ್ ಇದಾವೆ ಆಲ್ಮೋಸ್ಟ್ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಕೂಡ ರೆಡಿ ಇರ್ತೀನಿ, ಕ್ಲಿಯರ್ ಮಾಡಿಕೊಡ್ತೀನಿ. ಡಾಟಾ ಪೇ ಚಾರ್ಟಿಗೆ ಆಗಲೇ ಮಾಡಿದ್ದೀನಿ. ಸಿಲೋಜಿಸಮ್ ಹೇಳಿಕೆಗಳು ಮತ್ತು ತೀರ್ಮಾನ ಅಲ್ಲಿ ಕೂಡ ಕ್ವಶನ್ಗಳನ್ನ ಕೇಳ್ತಾ ಇದ್ದೇನೆ. ಇದು ಗೊತ್ತಾಯ್ತು ಸ್ನೇಹಿತರಿಗೆ. ಇದು 220 ಕೋಟಿ 95ರಲ್ಲಿ ರಫ್ತಾಗ್ಯದ. ಇಲ್ಲಿ ಕೂಡ 220 ಕೋಟಿ ರೂಪಾಯಿ ರಫ್ತಾಗ್ಯದ. ಹಾಗಾದ್ರೆ ಸಮಾನವಾಗಿರ್ತಕ್ಕಂಥ 2 ಜೋಡಿಗಳು ಯಾವ್ಯಾವು, 95 ಮತ್ತು 96. ಕ್ಲಿಯರ್. ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 2 ನೋಡಿ. ಇವಾಗ ಕಂಪನಿ ವಾಯ್ಗಾಗಿ ನೀಡಲಾದ ಅವಧಿಯಲ್ಲಿ ಸರಾಸರಿ ವಾರ್ಷಿಕ ರಫ್ತುಗಳು, ಸರಾಸರಿ ಎವರೇಜ್ ವಾಯ್ ಕಂಪನಿ ಇವು ರಫ್ತುಗಳು ಸರಾಸರಿ ಅಂತ ಬಂದಾಗ ಇವೆಲ್ಲವುಗಳನ್ನ ಕೂಡಿಸ್ಕೊಳ್ಬೇಕು. ಇವೆಷ್ಟಿದಾವೆ, ಎಷ್ಟು ವರ್ಷಗಳಿದಾವೆ, 1, 2, 3, 4, 5, 6, 7 ವರ್ಷಗಳಲ್ಲಿ 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎವರೇಜ್ ಎಕ್ಸ್ಪೋರ್ಟ್ ಸಿಗುತ್ತೆ. ಯಾವ ಕಂಪನಿದು ನಾವು ಯಾವುದು ಕೂಡಿಸ್ತೀವಿ ಅದರದ್ದು. ಇಲ್ಲಿ ವಾಯ್ ಕಂಪನಿ ಅಂತಂದ್ರಲ್ಲ, ಇವೆಲ್ಲವುಗಳನ್ನು ಕೂಡಿಸ್ಕೊಂಡು 7ರಿಂದ ಡಿವೈಡ್ ಮಾಡಿದ್ರೆ ನಮಗೆ ವಾಯ್ ಕಂಪನಿಯ ಎವರೇಜ್ ಸಿಗುತ್ತೆ. ಇವು ರಫ್ತುಗಳು ಕಂಪನಿ ಜೆಡ್ಗಾಗಿ ಸರಾಸರಿ ವಾರ್ಷಿಕ ರಫ್ತುಗಳ ಶೇಕಡ ಎಷ್ಟು, ಇದರದ್ದು ಎವರೇಜ್ ಇಲ್ಲಿ ಸಿಗುತ್ತೆ, ಹೌದಾ. ಇವೆಲ್ಲವುಗಳನ್ನು ಕೂಡಿಸ್ಕೊಂಡು 7ರಿಂದ ಡಿವೈಡ್ ಮಾಡಿದ್ಮೇಲೆ ನೋಡ್ರಿ, ಇದು ವಾಯ್ ಕಂಪನಿದು, ಇದು ಜೆಡ್ ಕಂಪನಿದು. ಎವರೇಜ್ ಕೇಳಿದರೆ ಈ ರಫ್ತುಗಳ ಶೇಕಡ ಎಷ್ಟು ಕ್ವಶನ್ ಕೇಳಿದ್ದು. ಈ ಸರಾಸರಿ ರಫ್ತುಗಳೇನು ಸಿಗುತ್ತವಲ್ಲ ಇವುಗಳ ಶೇಕಡ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಏನ್ ಮಾಡಬೇಕು ನಾವು, ಮೊದಲು ಇದನ್ನ ಸರಾಸರಿ ತಕೊಂಡ್ಬಿಡ್ಬೇಕು. ಎಷ್ಟಾತ ನೋಡ್ರಿ, 0, 4, 8, 2, 8, 4, 12, 18, 18, 1, 6, 24, 24, 1, 8, 24, 28, 28, 1, 6, 36, ಕೈಲ ಬಂತು 3, 3, 4, 5, 560 ಆಯ್ತು. ಈ 566ಕ್ಕೆ 1, 2, 3, 4, 5, 6, 7 ಇದಲ್ಲ, 7ರಿಂದ ಡಿವೈಡ್ ಮಾಡ್ಬೇಕು ಈಗ ಇದಕ್ಕೆ, ಹೌದಾ. 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ, 7 1 7,
7 8 56 0 ನೋಡ್ರಿ ಎಷ್ಟಾಯ್ತು ನಮ್ಗೆ ಅವರೇಜ್ ಇಲ್ಲೇ 80 ಬಂತು. ಯಾವ್ದ್ರದ್ದು? ಇದ್ರದ್ದು. ಈ ಕಡೆ ಯಾಕೆ ಹಚ್ಕೊಳ್ಳಿಲ್ಲ, ನಾ ಮುಂದೆ ಹಚ್ಕೊಳ್ಬೇಕಾಯ್ತಲ್ಲ, ಇದ್ರದ್ದು ಕೂಡಿಸ್ತೀನಿ ಅಂತೇಳಿ ನಾನು ಹಿಂದೆ ಹಚ್ಕೊಂಡಿದ್ದೀನಿ ಅಷ್ಟೇ. ಕ್ಲಿಯರಾ? ಇದ್ರದ್ದು ಎವರೇಜ್ ಎಷ್ಟು? 80 ಕೋಟಿ ಎವರೇಜ್. ಕ್ಲಿಯರಾ? 80 ಕೋಟಿ ವಾಯ್ ಕಂಪನಿಯ ಎವರೇಜ್. ಈಗ ಜೆಡ್ ಕಂಪನಿ ಎವರೇಜ್ ಯಾವುದಿದೆ? 0ಕ್ಕೆ 0. ಹೌದಾ? ಎಸ್. ಈಗ ನೋಡ್ರಿ 6 9 15 15 2 17 17 1 9 26 26 32 32 1 8 40 40ಕ್ಕೆ 0 ಕೆಲ ಬಂತು 4 4 1 5 5 1 6 ಇಲ್ಲೆಷ್ಟಾಯ್ತು? 600 ಆಯ್ತು. ಆಯ್ತಾ? ಇದನ್ನ ಎವರೇಜ್ ಮಾಡ್ಬೇಕಂದ್ರೆ ಎಷ್ಟರಿಂದ ಗುಣ ಭಾಗಿಸ್ಬೇಕು? 1 2 3 7 ವರ್ಷಗಳ ತಾನೆ. 1 2 3 4 5 6 7 7ರಿಂದ ಡಿವೈಡ್ ಮಾಡಬೇಕು. ಇದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. 7ರ ಬಗ್ಗೆ 600 ಹೋಗಲಿಲ್ಲ ಅಂದ್ರೆ ಬಿಟ್ಬಿಡಿ, ಅಷ್ಟೇ ಇರಲಿ. ಇದ್ರದ್ದು ಎವರೇಜ್ ಇಷ್ಟು. ಇದ್ರದ್ದು ಎವರೇಜ್ ಎಷ್ಟು? 600 ಡಿವೈಡೆಡ್ ಬೈ 7. ಇದ್ರದ್ದು ಎವರೇಜ್ ಎಷ್ಟು? 80. ಇದು ರಫ್ತುಗಳು, ಎವರೇಜ್ ರಫ್ತುಗಳು. ಇವು ಕೂಡ ಎವರೇಜ್ ರಫ್ತುಗಳು. ನೋಡ್ರಿ, ಇವಾಗ ಈ ರಫ್ತುಗಳ ಶೇಕಡ ಎಷ್ಟು ಕ್ವಶನ್ ಕೇಳಿರೋದು. ಹಾಗಾದ್ರೆ 600 ಡಿವೈಡೆಡ್ ಬೈ 7ಕ್ಕೆ 80 ಆದ್ರೆ 100ಕ್ಕೆ ಎಷ್ಟು? ಅಷ್ಟೇ. ಇದು ಒಂದು ಪರಿಪೂರ್ಣ ಸಂಖ್ಯೆ ಸಿಗುತ್ತೆ. ಅದು ದಶಮಾಂಶದ ಪಾಯಿಂಟ್ ಬರುತ್ತೆ. ಪಾಯಿಂಟ್ ಕೊಟ್ಟರೆ ನಿಮಗೆ ತುಂಬಾ ಅಂದ್ರೆ ಲೆಕ್ಕ ಮಾಡುವಾಗ ಮುಂದೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಈಗ ಹಚ್ಕೊಂಡಿದ್ದೀನಿ. 600 ಡಿವೈಡೆಡ್ ಬೈ 7 ಎವರೇಜ್ ಏನ್ ಸಿಗುತ್ತಲ್ಲ, ಇದಕ್ಕೆ 80 ಆದ್ರೆ 80 ರಫ್ತುಗಳಾದ್ರೆ ಅಂದ್ರೆ 80 ಕೋಟಿ ರಫ್ತುಗಳಾದ್ರೆ 100ಕ್ಕೆ ಎಷ್ಟು? ಗೊತ್ತಾಯ್ತದ? ಎಸ್. ಈಗ ನೋಡ್ರಿ ಹಿಂಗ್ ಹಚ್ಕೊಳ್ಬೇಕು. 600 ಡಿವೈಡೆಡ್ ಬೈ 7ಕ್ಕೆ 80 ಕೋಟಿ ರಫ್ತುಗಳಾದ್ರೆ, ಹೌದಾ? ಇದು ಒಂದು ಎವರೇಜ್. ಹೌದಾ? ಇದು ಇಲ್ಲಿ ಬಂತು 600 ಡಿವೈಡೆಡ್ ಬೈ 7ಕ್ಕೆ ಅಂದ್ರೆ ನಾನು ಈಗಾಗಲೇ ಇದೊಂದು ಪರಿಪೂರ್ಣ ಸಂಖ್ಯೆ ಸಿಗುತ್ತೆ, ಅದು ಪಾಯಿಂಟ್ ಅಲ್ಲಿ ಸಿಗುತ್ತೆ ನಮಗೆ. ಹೌದಾ? 600 ಡಿವೈಡೆಡ್ ಬೈ 7ಕ್ಕೆ 80 ಕೋಟಿ ಆದ್ರೆ 100ಕ್ಕೆ ಎಷ್ಟು? ಹೌದು ತಾನೆ? ಗೊತ್ತಾಯ್ತು ಹಚ್ಕೊಂಡಿದ್ದು. 100ಕ್ಕೆ ಯಾಕೆ ಕಂಡು ಹಿಡಿತಾ ಇದೀವಿ? ಅವ್ರು ಶೇಕಡ ತಿಳಿಸ್ರಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ 100 ಹಚ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ಈ 7 ಏನಾಗುತ್ತೆ? ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಹೌದಾ? ಈ 7 ಏನಾಗುತ್ತೆ? ಛೇದದಲ್ಲಿರ್ತಕ್ಕಂಥ 7 ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಇವಾಗ ಏನಾಗುತ್ತೆ? ಇದು ಕೆಳಗಡೆ ಎಲ್ಲದೂ ಈಗ ಛೇದದಲ್ಲಿ ಹಿಂಗ್ ಬಂದ್ಬಿಡುತ್ತೆ. ಇವಾಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಹೋಯ್ತಾ? ನೆಕ್ಸ್ಟು 2 3 6 2 4 8 0 40 ಆಯ್ತು. ಹೋಯ್ತಾ? ಎಸ್. ಈಗ ಕಾಣ್ತಾ ಇದ್ದೀನಿ ಇದು. ಎಸ್. ಈಗ ನೋಡ್ರಿ, ಇಲ್ಲಿ 40 ಉಳಿತು, ಇಲ್ಲಿ ಎಷ್ಟು ಉಳಿತು? 7 ಉಳಿತು. 4 7 28 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಉಳಿತು? 3 ಉಳಿತು. ಹೌದಾ? ಇವಾಗ ಕ್ಯಾನ್ಸಲ್ ಮಾಡ್ರಿ. 3 1 3 ಪಾಯಿಂಟ್ ಬರ್ಲಿ. ಇವಾಗ 3 1 3 3 ಮೈಕಿಗೆ 28 ಬರೋವರೆಗೆ ಅಂತಂದ್ರೆ 3 9 27 ಬರುತ್ತೆ. ಎಸ್. 3 9 27. ಎಷ್ಟು ಉಳಿತಿಲ್ಲ? 1 ಉಳಿತು. 1 ಉಳಿತು. ಎಷ್ಟಾಗುತ್ತೆ? 3 9 27. ಇನ್ನೊಂದು ಪಾಯಿಂಟ್ 0 ಏನಾದ್ರು ಇದನ್ನ? ಎಸ್, 0 ಇದೆ. 7 4 28 0 200. ಅದಕ್ಕೆ 9 ಯಾಕೆ ಬರುತ್ತಂತ ನಾನು ಅಂತೀನಿ. ಎಸ್. 3 3 9 3 9 27. 1 ಉಳಿತೆ 10 ಆಗುತ್ತೆ. 10 ಆದಾಗ 3 3 9 10 ಉಳಿದದು 9 ಅದು ಎಷ್ಟು ಉಳಿತು? ಇವಾಗ 1 ಉಳಿತು. ಮತ್ತೆ ಪಾಯಿಂಟ್ ಕೊಟ್ಟಿವಿ. 1 ಉಳಿತಾರ ಪಾಯಿಂಟ್ ಕೊಟ್ಟಾಗ ಎಷ್ಟಾಯ್ತು? ಮತ್ತೆ 10 ಆಯ್ತು. ಮತ್ತೆ 3 ಮೇಲೆ 10 ಬರ್ತಂಕಂತಂದ್ರೆ 3 3 9. ಮತ್ತೆ 1 ಉಳಿತೆ, ಮತ್ತೆ 10 ಆಗುತ್ತೆ. 3 3 9. ನೋಡ್ರಿ, ಶೇಕಡ ಸಾಕಿಷ್ಟೇ. 93.33% ಈಸ್ ರೈಟ್ ಆನ್ಸರ್. ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕ್ವಶನ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದಾರೆ ಅವರು? ವಾಯ್ ಕಂಪನಿಯ ಸರಾಸರಿ ರಫ್ತುಗಳು ಜೆಡ್ ಕಂಪನಿಯ ಸರಾಸರಿ ರಫ್ತುಗಳ ಕ್ವಶನ್ ನೋಡ್ರಿ, ಗಳ ಶೇಕಡ ಎಷ್ಟು? ಹಾಗಾದ್ರೆ 600 ಡಿವೈಡೆಡ್ ಬೈ 7ಕ್ಕ 80 ಆದ್ರೆ 100ಕ್ಕೆ ಎಷ್ಟು? ಈ 7 ಈಗ ಇಲ್ಲಿ ಬಂದು ಗುಣಾಕಾರ ಆಗುತ್ತೆ. ಅವಾಗ ಈ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ. 6 3 2 4 2 3 6 2 4 8 ಒಂದು 0ಕ್ಕೆ 0 ಕ್ಯಾನ್ಸಲ್ ಆಯ್ತು. 7 4 28 ಅಂದ್ರೆ ಇದು 0 0 280. ಈ 3ಕ್ಕೆ 3 ಈ 280ಕ್ಕೆ 3 ಡಿವೈಡ್ ಮಾಡಿದ್ಮೇಲೆ 93.33 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಕ್ತು. ನೋಡ್ರಿ, ಈ ರೀತಿ ಮಾಡಬೇಕು.
ಕ್ಲಿಯರ್ ಆಗಿ ಗೊತ್ತಾಯ್ತು. ಎಸ್, ಇನ್ನು ನೀವು ತುಂಬ ಇವುಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಈಸಿ ಇರ್ತವೆ, ಈಸಿಯಾಗಿರ್ತಕ್ಕಂಥ ಸಮಸ್ಯೆಗಳೇ ಇವು. ಬಟ್ ಇವನ್ನ ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗ್ತವೆ, ಇಲ್ಲಾಂದ್ರೆ ನೋಡಿದ ತಕ್ಷಣ ಗೊತ್ತಾಗಲ್ಲ. ಕ್ಲಿಯರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಎಕ್ಸ್ ಮತ್ತು ವಾಯ್ ಕಂಪನಿಗಳಿಂದ ರಫ್ತುಗಳ ನಡುವಿನ ವ್ಯತ್ಯಾಸವು. ಎಕ್ಸ್ ಮತ್ತು ವಾಯ್ ಕಂಪನಿ ಯಾವುದು? ಎಕ್ಸ್ ಕಂಪನಿ ಮತ್ತು ವಾಯ್ ಕಂಪನಿ ಇವೆರಡರದ್ದು. ಈಗ ನಾವು ಇವೆರಡು ನೋಡಿದ್ವಿ. ಮೊದಲು ಇವೆರಡು, ಫಸ್ಟ್ನೇ ಕ್ವಶನ್, ಎರಡನೇ ಕ್ವಶನ್, ಈ ಮೂರನೇ ಕ್ವಶನ್ ಇವೆರಡಕ್ಕೆ ಬಂತು ನೋಡ್ರಿ. ಎಕ್ಸ್ ಮತ್ತು ವಾಯ್ ಕಂಪನಿ. ಎಕ್ಸ್ ಮತ್ತು ವಾಯ್ ಕಂಪನಿಗಳಿಂದ ರಫ್ತುಗಳ ನಡುವಿನ ವ್ಯತ್ಯಾಸವು, ಎಕ್ಸ್ಪೋರ್ಟ್ನ ಡಿಫರೆನ್ಸ್ ಯಾವ ವರ್ಷದಲ್ಲಿ ಕನಿಷ್ಠವಾಗಿದೆ? 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಯಾವ ವರ್ಷದಲ್ಲಿ ವ್ಯತ್ಯಾಸ ಕಡಿಮೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, 30 ಕೋಟಿ 80 ಕೋಟಿ ಇವೆರಡೇ ನೋಡ್ತಾ ಹೋಗ್ಬೇಕು ನಾವೀಗ. ಇಲ್ಲಿ 30 ಕೋಟಿ 80 ಕೋಟಿ ಅದ. ಡಿಫ್ರೆನ್ಸ್ ಎಷ್ಟಾಯ್ತು? 50 ಕೋಟಿ ಆಯ್ತು. ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಾಯ್ತು? 50 ಕೋಟಿ ಆಯ್ತು. ಹೌದಾ? ಎಸ್. ನೆಕ್ಸ್ಟ್ 60 ಕೋಟಿ 40 ಕೋಟಿ ಇಲ್ಲಿ ಎಷ್ಟು ಕೋಟಿ ಆಯ್ತು? 20 ಕೋಟಿ ಆಯ್ತು. ನೆಕ್ಸ್ಟ್ 40 ಕೋಟಿ 60 ಕೋಟಿ ಇದು ಕೂಡ ಏನಾಯ್ತು? ಇಲ್ಲಿ ಕೂಡ 20 ಕೋಟಿ ಆಯ್ತು. 70 ಕೋಟಿ 60 ಕೋಟಿ 10 ಕೋಟಿ ಆಯ್ತು. ಆಲ್ಮೋಸ್ಟ್ ಆಲ್ ಇದೇ ಬರ್ಬೋದು. ನೋಡೋಣ, ಮುಂದೆ ನೋಡೋಣ. ಈಗ 10 ಕನಿಷ್ಠ ಆಯ್ತು ನಮ್ಗೆ. ಇಲ್ಲಿ 10ಕ್ಕಿಂತ ಇನ್ನು ಯಾವುದಾದ್ರೂ ಬರ್ತಾ ನೋಡ್ತಾ ಹೋಗ್ತೀವಿ. ಈಗಲೇ 100 ಅದ, ಇಲ್ಲಿ 80. ಇಲ್ಲಿ ಎಷ್ಟು ಕೋಟಿ ಆಯ್ತು ಡಿಫ್ರೆನ್ಸ್? 20 ಕೋಟಿ ಡಿಫ್ರೆನ್ಸ್ ಆಯ್ತು. ಇಲ್ಲಿ 100 ಸರ್, ಇದು ಈ ಕಡೆ ಸಂಬಂಧ ಇಲ್ಲ. ನಾವು ಡಿಫ್ರೆನ್ಸ್ ಹೆಚ್ಚಿನಿಂದ ಕಡಿಮೆ ಅಷ್ಟೇ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಬೇಕು. ಎಸ್, 100ರಲ್ಲಿ 50, ಇಲ್ಲಿ 50 ಕೋಟಿ ಡಿಫ್ರೆನ್ಸ್ ಅದ. ಇಲ್ಲಿ 140 20 ಕೋಟಿ ಡಿಫ್ರೆನ್ಸ್ ಅದ. ಹಾಗಾದ್ರೆ ಅತಿ ಕಡಿಮೆ ಇರ್ತಕ್ಕಂಥದ್ದು ಇಲ್ಲಿ ಯಾವುದು? 10 ಕೋಟಿ. ಆ 10 ಕೋಟಿ ಯಾವುದಂತಂದ್ರೆ 1996ರಲ್ಲಿ ನೋಡ್ರಿ. 1996ರಲ್ಲಿ ಎಕ್ಸ್ ಕಂಪನಿ 70 ಕೋಟಿ ರಫ್ತು ಮಾಡದ. 1996ರಲ್ಲಿ ವಾಯ್ ಕಂಪನಿ 60 ಕೋಟಿ ರಫ್ತು ಆಗ್ಯದ. ಹಾಗಾದ್ರೆ ಅದೇ ವರ್ಷದಲ್ಲಿ ಅತಿ ಕಡಿಮೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಯಾವ ಎರಡು ಕಂಪನಿ? ಎಕ್ಸ್ ಮತ್ತು ವಾಯ್ ಕಂಪನಿ. ಕ್ಲಿಯರ್ ಆಗಿ ಗೊತ್ತಾಯ್ತು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಕ್ವಶನ್ ನಂಬರ್ 4. 1993ರಲ್ಲಿ 3 ಕಂಪನಿಗಳ ಸರಾಸರಿ ರಫ್ತು ನೋಡ್ರಿ. 1993. ಎಸ್, ಇಲ್ಲಿ ನೋಡ್ರಿ. 1993ರಲ್ಲಿ 3 ಕಂಪನಿಗಳ ಸರಾಸರಿ ರಫ್ತು ನೋಡ್ರಿ. 3 ಕಂಪನಿಗಳದು. ಇದು 30 ಕೋಟಿ, ಇದು 80 ಕೋಟಿ, ಇದು 60 ಕೋಟಿ, ಇದು 60 ಕೋಟಿ. ಟೋಟಲ್ ಎಷ್ಟಾಯ್ತು? 170 ಕೋಟಿ ಆಯ್ತು. ಈ 170 ಕೋಟಿಗೆ 3ದಿಂದ, ಯಾಕಂದ್ರೆ 1 2 3 3ರಿಂದ ಡಿವೈಡ್ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ? ಈ 3 ಕಂಪನಿಗಳ ಎವರೇಜ್ ಸಿಗುತ್ತೆ ನಮಗೆ ಅಲ್ಲಿ. ಹೌದು ತಾನೆ? 170 ಕೋಟಿ ನೋಡ್ರಿ. 170 ಕೋಟಿ ಡಿವೈಡೆಡ್ ಬೈ 3. ಇದು ಯಾವ್ದ್ರದ್ದು? 1993. ಹೌದು ತಾನೆ? ಎಸ್, 3 ಬಂದಲ್ಲಿ 3. ನೆಕ್ಸ್ಟ್ 3 6 18 ಬರಲ್ಲ. 3 5 15, 2 ಉಳಿತೆ 20 ಆಗುತ್ತೆ. 3 6 18, 2 ಉಳಿತು, ಪಾಯಿಂಟ್ ಕೊಟ್ಟಿವಿ 20 ಆಯ್ತು. 3 6 18 ಮತ್ತೆ 2 ಉಳಿತೆ 3 6 18 ನೋಡ್ರಿ 56.66. 1993ರ ಎವರೇಜ್ ಇದು 3 ಕಂಪನಿಗಳದು. ಅವ್ರು ಹೇಳಿದ್ದಾರೆ 3 ಕಂಪನಿಗಳದು. ಹೌದು ತಾನೆ? 1993ರಲ್ಲಿ 3 ಕಂಪನಿಗಳ ಸರಾಸರಿ ರಫ್ತು. 3 ಕಂಪನಿಗಳ ಸರಾಸರಿ ರಫ್ತು. ಕ್ಲಿಯರಾ ಇದು? ಎಸ್. ಮತ್ತು 1998ರಲ್ಲಿ ಸರಾಸರಿ ರಫ್ತುಗಳ ನಡುವಿನ ವ್ಯತ್ಯಾಸ ನೋಡ್ರಿ. 1998ರಲ್ಲಿ ಇವಾಗ ಕೂಡ ಸರಾಸರಿ 3 ಕಂಪನಿಗಳದು. 3 ಕಂಪನಿಗಳದು ಒಟ್ಟು ಎಷ್ಟಾಗುತ್ತೆ? 230. ಎಷ್ಟರಲ್ಲಿ? 1998ರಲ್ಲಿ. ಹೌದಾ? 1998ರಲ್ಲಿ ಟೋಟಲ್ ಎಷ್ಟಾಗುತ್ತೆ ಕೋಟಿ? 230 ಕೋಟಿ. ಹೌದಾ? ಡಿವೈಡೆಡ್ ಬೈ 3, ಯಾಕಂದ್ರೆ 3 ಕಂಪನಿಗಳದು ಎಷ್ಟಾಗುತ್ತೆ ನೋಡ್ರಿ. 3 ಒಂದಲ್ಲಿ 3, 3 ಮಗ್ಗೆಯಲ್ಲಿ 27, 3 ಬರ್ತಾನೆ. 3 8 24 ಬರಲ್ಲ. 3 7 21. ಎಷ್ಟು ಉಳಿತೆ? 2 ಉಳಿತೆ 20 ಆಗುತ್ತೆ. 3 6 18. ಮತ್ತೆಷ್ಟು ಉಳಿತು? ಏನು 2 ಉಳಿತು. ಪಾಯಿಂಟ್ ಕೊಟ್ವಿ 20 ಆಯ್ತು. 3 6 18 ಮತ್ತೆ 2 ಉಳಿತು 20 ಆಯ್ತು. 3 6 18 ಕ್ಲಿಯರ್ ಆಗಿ ಹೋಯ್ತು ನೋಡ್ರಿ. ಇದು 93ರಲ್ಲಿ ಎವರೇಜು, ಇದು 98ರಲ್ಲಿ ಎವರೇಜು. ಇವೆರಡರ ನಡುವಿನ ಡಿಫ್ರೆನ್ಸ್ ಹೇಳ್ಬಿಡ್ರಿ. ಉತ್ತರ ಗೊತ್ತಾಯ್ತು ನಿಮಗೆ. 56.66 ಕೋಟಿ 76.66 ಕೋಟಿ. ಡಿಫ್ರೆನ್ಸ್ ಎಷ್ಟಾಯ್ತು? 20 ಕೋಟಿ ಡಿಫ್ರೆನ್ಸ್. 20 ಕೋಟಿ ರೂಪಾಯಿ. ಆಯ್ಕೆಯಲ್ಲಿದ್ದಾನೆ 20 ಕೋಟಿ ನೋಡ್ರಿ. 76 56 ಹೋದ್ರೆ 20 ಕೋಟಿ ತಾನೆ? ಎಸ್, 20 ಕೋಟಿ ಡಿಫ್ರೆನ್ಸ್ ಬಂತು. ಆಯ್ಕೆಯಲ್ಲಿದ್ದೇನಾ? ಎಸ್, ಆಯ್ಕೆ 3 ಕರೆಕ್ಟ್ ಆದ ಉತ್ತರ ಆಗುತ್ತೆ ನೋಡ್ರಿ.
ಕ್ವಶನ್ ನೋಡಿದಾಗ ಇದು ಯಾವ ಥರ ಇದೆಯಪ್ಪ, ಬಿಡಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಅನಿಸುತ್ತೆ. ಬಟ್ ಬಿಡಿಸ್ಮೇಲೆ ಇಷ್ಟೇನಾ ಇದು ಅನಿಸುತ್ತೆ, ಹೌದಾ? ನೋಡಿ, 93ರಲ್ಲಿ 3 ಕಂಪನಿಗಳ ಎವರೇಜ್ ಅಂದರೆ 170ಕ್ಕೆ 3 ಡಿವೈಡ್ ಮಾಡಿದ ಮೇಲೆ 3 ಕಂಪನಿಗಳದ್ದು ಎವರೇಜ್ ಸಿಕ್ತು. 98ರಲ್ಲಿ 3 ಕಂಪನಿಗಳ ಎವರೇಜ್ 230, ಇವೆಲ್ಲವನ್ನು ಕೂಡಿಸಿದ್ರೆ 230 ಆಗುತ್ತೆ. 3 ಕಂಪನಿಗಳಿಂದ ಡಿವೈಡ್ ಮಾಡಿದ್ಮೇಲೆ ಪ್ರತಿ ಕಂಪನಿ 76.66 ಎವರೇಜ್ ಆಗುತ್ತೆ. ಇವೆರಡು ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದು 76.66, ಇದು 56.66, ಹಾಗಾದ್ರೆ 20 ಕೋಟಿ ಡಿಫ್ರೆನ್ಸ್ ಆಯ್ತು. ಸಿಂಪಲ್ ಇದೆಯಲ್ಲ? ಎಸ್, ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಕೊನೆಯ ಕ್ವಶನ್ ನೋಡ್ತಾ ಹೋಗ್ತೀವಿ ಈ ಒಂದು ಗ್ರಾಫ್ ಮೇಲೆ. ನೀಡಿರುವ ಎಷ್ಟು ವರ್ಷಗಳಲ್ಲಿ ಕಂಪನಿ ಜಡ್ಡಿನಿಂದ ರಫ್ತುಗಳು ನೀಡಿದ ವರ್ಷಗಳಲ್ಲಿ ಸರಾಸರಿ ವಾರ್ಷಿಕ ರಫ್ತಿಗಿಂತ ಹೆಚ್ಚಿವೆ? ನೋಡ್ರಿ, ಏನು ಕ್ವಶನು ಗೊತ್ತಾಯ್ತು ನಿಮಗೆ? ಮಾಡ್ತಾರಾ? ಎಸ್, ವಿಡಿಯೋನ ಪಾಸ್ ಮಾಡ್ಕೊಂಡು ಈ ಲೆಕ್ಕ ಮಾಡಿ ನೋಡೋಣ. ನೀಡಿರ್ತಕ್ಕಂಥ ವರ್ಷಗಳೆಲ್ಲ ಎಷ್ಟು ವರ್ಷ ನಂಬರ್ಸ್ ಕೊಟ್ಟಿದೆ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಅಂತ ಈ ರೀತಿ. ಎಷ್ಟು ಸಾರಿ ಜೆಡ್ ಕಂಪನಿ ಎವರೇಜ್ ರಫ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಸಾರಿ ರಫ್ತು ಮಾಡಿದಂತ ಕ್ವಶನ್ ಕೇಳಿದರೆ, ಕ್ವಶನ್ ಅರ್ಥ ಆಯ್ತಾ? ಎವರೇಜ್ ರಫ್ತಿಗಿಂತ ಎಷ್ಟು ಬಾರಿ ಅಧಿಕ ಪ್ರಮಾಣದಲ್ಲಿ, ಎವರೇಜ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡ್ಯದ. ಸಿಂಪಲ್. ಮಾಡ್ತೀರಾ? ಎಸ್, ಮಾಡಿ ನೋಡೋಣ. ಸರ್ ಬರಲ್ಲ ಸರ್ ಅನ್ಕೊಂಡ್ಬಿಡ್ತೀವಿ. ಎಸ್, ಸಿಂಪಲ್. ನಾವು ಇವತ್ತು ಎವರೇಜ್ ಕಂಡುಹಿಡಿಬೇಕಾದ್ರೆ ಜೆಡ್ ಕಂಪನಿದು, ಇವಾಗ ಇದು ಒಂದೇ ಕಂಪನಿ ನಾವು ಕಂಡುಹಿಡಬೇಕಾಗಿದ್ದು. ಜೆಡ್ ಕಂಪನಿದ ಎವರೇಜ್ ಕಂಡುಹಿಡಿಬೇಕಾದ್ರೆ ಟೋಟಲ್ ನೋಡ್ರಿ, ಇದು 60 ಕೋಟಿ, 79 ಕೋಟಿ, 120, ಇದು 100 ಕೋಟಿ ಇದೆಯಲ್ಲ, ಟೋಟಲ್ ಎಷ್ಟು ಇದೆ ರಫ್ತು ಅದನ್ನು ಕಂಡುಹಿಡ್ಕೊಳ್ತೀವಿ ನಾವು. ಎಷ್ಟಿದೆ ನೋಡ್ರಿ, 0, 8, 6, 14, 23, 25, 34, 40ಕ್ಕೆ 0 ಕೈಲ ಬಂತು 4, 4, 5, 6, 600 ಕೋಟಿ ರೂಪಾಯಿ ಇದು ಟೋಟಲ್ ಎಕ್ಸ್ಪೋರ್ಟ್ ಆಯ್ತು. 600 ಕೋಟಿದು ಟೋಟಲ್ ಎಕ್ಸ್ಪೋರ್ಟ್. ನಮಗೆ ಅದು ಬೇಕು, ಎವರೇಜ್ ಬೇಕೀಗ. ಎವರೇಜ್ ಅಂತಂದ್ರೆ ಎಷ್ಟು ವರ್ಷಗಳದ? 1, 2, 3, 4, 5, 6, 7, 7ರಿಂದ ಡಿವೈಡ್ ಮಾಡಿದ್ಮೇಲೆ ನಮ್ಗೆ ಏನು ಸಿಗುತ್ತೆ? ಎವರೇಜ್ ಸಿಗುತ್ತೆ. ಆ ಎವರೇಜ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಸಾರಿ ರಫ್ತಾಗ್ಯದ ಅಷ್ಟೇ ಉತ್ತರ. ಕ್ಲಿಯರ್? ಎಸ್. ಈಗ ಎವರೇಜ್ ಕಂಡಿಡ್ರಿ, 600 ಡಿವೈಡೆಡ್ ಬೈ 7. ಈಗ ಮಾಡಲೇಬೇಕು ನಾವು, ಯಾಕಂದ್ರೆ ಎವರೇಜ್ ಒಂದು 600 ಡಿವೈಡೆಡ್ ಬೈ 7 ಅಂದ್ರೆ ಯಾವುದಂತ ಗೊತ್ತಿಲ್ಲದ್ರಲ್ಲ ನಮಗೆ, ಹೌದಾ? ಎಸ್, ಹಾಗಾದ್ರೆ ಮಾಡೋಣ ಇವಾಗ. ಎಸ್, 7 1ದಲ್ಲಿ 7, 7ರ ಮಗ್ಗೆಲ್ಲ 6 ಇಲ್ಲ, 60 ತೆಗೆದುಕೊಳ್ತೀವಿ. 7ರ ಮಗ್ಗೆಲ್ಲ 60 ಬರುತ್ತೆ ಅನ್ಕಂತಂದ್ರೆ 7 9 63 ಬರಲ್ಲ. ಹಾಗಾದ್ರೆ 7 8 56. ಇಲ್ಲಿ 60 ಇತ್ತು, 56 ಎಷ್ಟು ಉಳಿದು? 4 ಉಳಿತು. ಇದು ಒಂದು 0, 40 ಆಯ್ತು. 7ರ ಮಗ್ಗೆ 40 ಬರತ್ತೆ ಅನ್ಕಂತ ಹೋಗ್ಬೇಕು. ಇವಾಗ 7 5 35, 7 6 42 ಬರಲ್ಲ, 7 5 35. 35 ಹೋದ್ರೆ ಎಷ್ಟು ಉಳಿತು? ಇಲ್ಲಿ 35 ಹೋದ್ರೆ ಎಷ್ಟು ಉಳಿತು? 5 ಉಳಿತು. ಪಾಯಿಂಟ್ ಕೊಟ್ಟಿವಿ, ಇದೇನಾಯ್ತು? 50 ಆಯ್ತು. 7ರ ಮಗ್ಗೆಲ್ಲ 50 ಬರುತ್ತೆ ಅನ್ಕಂದ್ರೆ 7 7 49, 7 7 49 ಸಾಕಿಷ್ಟು ನಮಗೆ. 85.7 ಇದು ಸರಾಸರಿ ರಫ್ತು, ಎವರೇಜ್ ಎಕ್ಸ್ಪೋರ್ಟ್. ಇದು ಯಾವ ಕಂಪ್ನಿದು? ಜೆಡ್ ಕಂಪ್ನಿಯ ಎವರೇಜ್ ಎಕ್ಸ್ಪೋರ್ಟ್. ನೋಡ್ರಿ, ಈಗಾಗಲೇ ಒಂದು ಪ್ರೀವಿಯಸ್ ಲೆಕ್ಕ ಮಾಡಿದ್ವಿ, ಇದನ್ನ ಡೈರೆಕ್ಟ್ ಆಗಿ ಇದೇ ರೀತಿ ಹಚ್ಕೊಂಡಿದ್ವಲ್ಲ. ಎಸ್, ಇದನ್ನ ಹಚ್ಚಲಿಲ್ಲ ಅಂದ್ರೆ ಈ ರೀತಿ ಹಚ್ಚಬೇಕಾಗಿತ್ತು ನಾವು. 85.7 ಮುಂದೆ ಇನ್ನೊಂದು ಯಾವ್ದು ಬರ್ತೋ ಸಂಖ್ಯೆ, 2 ಸಂಖ್ಯೆ ಹಚ್ಕೊಂಡ್ ಮಾಡ್ಬೇಕಾಗ್ತಿತ್ತು, ಹೌದಾ? ಪಾಯಿಂಟ್ ಬಂದಾಗ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಇದೇ ರೀತಿಯಾಗಿರ್ತಕ್ಕಂಥ 2ನೇ ಕ್ವಶನ್ ಇರ್ಬೇಕನ್ಸುತ್ತದು ಮಾಡಿದ್ನಲ್ಲ ಈ ಕ್ವಶನ್. ಈ ಕ್ವಶನ್ ಏನ್ ಕೇಳಿದರೆ, ಈ ಎವರೇಜ್ ರಫ್ತಿಗಿಂತ ಹೆಚ್ಚು ರಫ್ತು ಎಷ್ಟು ಸಾರಿ ಆಗ್ಯದ ನೋಡ್ಕೊಂತ ಹೋಗ್ಬೇಕು. ಇವಾಗ 85.7, ಇಲ್ಲಿ 60 ಅದ, ಇದಕ್ಕಿಂತ ಜಾಸ್ತಿ ಐತೆ ಇಲ್ಲ. ಇಲ್ಲಿ 85 ಅದ, ಇಲ್ಲಿ 90, ಇಲ್ಲಿ ಜಾಸ್ತಿ ಆಗ್ಯದ. ನೆಕ್ಸ್ಟ್ 85, ಇಲ್ಲಿ 90, ಇಲ್ಲಿ ಕೂಡ ಜಾಸ್ತಿ ಆಗ್ಯದ. ನೆಕ್ಸ್ಟ್ 60 ಇಲ್ಲಿಲ್ಲ, 85 ಇಲ್ಲಿ 85 ಇಲ್ಲೆಲ್ಲ, 85 100 ಇಲ್ಲಿ ಕೂಡ ಆಗ್ಯದ. ನೋಡ್ರಿ, 1994ರಲ್ಲಿ ಎವರೇಜ್ಗಿಂತ ಜಾಸ್ತಿ ಅದ, 1995ರಲ್ಲಿ ಎವರೇಜ್ಗಿಂತ ಜಾಸ್ತಿ ಅದ, 1996ರಲ್ಲಿ ಎವರೇಜ್ಗಿಂತ ಜಾಸ್ತಿ ಅದ, ನೆಕ್ಸ್ಟ್ 1999ರಲ್ಲಿ ಎವರೇಜ್ಗಿಂತ ಜಾಸ್ತಿ ಅದ. 1 2 3 4 ಸಾರಿ ಎವರೇಜ್ಗಿಂತ 4 ವರ್ಷಗಳಲ್ಲಿ ಎವರೇಜ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತನ್ನ ಮಾಡಿದೆ ಯಾವುದು? ಜೆಡ್ ಕಂಪನಿ. ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಈ ಒಂದು 5 ಲೆಕ್ಕಗಳನ್ನು ಲೈನ್ ಗ್ರಾಫ್ ಮೇಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಅತಿ ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ ಅಂತೇಳಿ ನನ್ನ ಒಂದು ಅನಿಸಿಕೆ ಇದೆ ಸ್ನೇಹಿತರೆ.
ನೀವು ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸ ಅಥವಾ ನನ್ನ ಲೆಕ್ಕಕ್ಕೆ ಅದು ದೊಡ್ಡದನ್ನೇ. ಯಾಕಂತಂದರೆ ನೀವು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಬೇಕು. ಹಂಚಿದ್ರೆ ಏನಾಗುತ್ತೆ, ಈ ಒಂದು ನಾಲೆಜ್, ಈ ಒಂದು ಲೆಕ್ಕ ಯಾವ ರೀತಿ ಬಿಡಿಸ್ಬೇಕಂತಕ್ಕಂಥದ್ದು ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಹಾಗಾದರೆ ನೀವು ಶೇರ್ ಮಾಡ್ತೀರಿ ನಿಮ್ಮ ಸ್ನೇಹಿತರಿಗೆ. ಎಸ್, ಹಾಗಾದ್ರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.